ಮೊನ್ನೆ ಎರಡನೇ ಹಂತದ ಕ್ಯಾಬಿನೆಟ್ ರಚನೆಯ ಸಂದರ್ಭದಲ್ಲಿ ಶಾಸಕ ನಾಗೇಂದ್ರ ಅವರನ್ನ ಮಂತ್ರಿಯಾಗಿ ಘೋಷಣೆ ಮಾಡಿ ಪ್ರಮಾಣ ವಚನವನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ಸು ಇಡೀ ದೇಶಕ್ಕೆ ನೈತಿಕತೆಯನ್ನು ಬೋಧನೆ ಮಾಡುವಂಥದ್ದು ಕಾಂಗ್ರೆಸ್ಸು ಇವತ್ತು ಏನು ಹೇಳ್ತಾ ಇದೆ ಇದರ ಬಗ್ಗೆ ಅಂತ ಹೇಳಿ ಗೊತ್ತಿಲ್ಲ. ವಾಲ್ಮೀಕಿ ನಿಗಮದ 187 ಕೋಟಿ ಆ ಬಡವರು ದಲಿತರಿಗಾಗಿ ಮೀಸಲಿಟ್ಟಂಥ ಹಣವನ್ನು ಕಡಲೆ ಮಂಡಕ್ಕೆ ಹಂಚ್ಕೊಂಡ್ರು. ಇನ್ನೂ ಕೂಡ ಮೊಕದ್ದಮೆ ನಡೀತಾನೇ ಇದೆ. ಇಂತಹ ಸಂದರ್ಭದಲ್ಲಿ ಅವಸರವಾಗಿ ಅಂಥ ವ್ಯಕ್ತಿಯನ್ನು ಪುನಃ ಕರ್ನಾಟಕ ಕ್ಯಾಬಿನೆಟ್ಗೆ ತಗೊಂಡಿದ್ದಾರೆ. ಕರ್ನಾಟಕದ ರಾಜ್ಯಕ್ಕೆ ಒಂದು ಸಾಂಸ್ಕೃತಿಕತೆ ಇದೆ, ಮೌಲ್ಯ ಇದೆ, ಸಾರ್ವಜನಿಕ ಜೀವನದ ಮೌಲ್ಯವಂತ ಅನೇಕ ವ್ಯಕ್ತಿಗಳು ಕರ್ನಾಟಕಕ್ಕೆ ಹೆಸರನ್ನು ಕೀರ್ತಿಯನ್ನು ತಂದಿದ್ದಾರೆ. ಇಂಥದ್ರಲ್ಲಿ ಇಂಥ ಒಂದು ಕ್ಯಾಬಿನೆಟ್ ರಚನೆ ಮಾಡುವಾಗ ಒಂದು ಅನೈತಿಕವಾಗಿರ್ತಕ್ಕಂಥ ಆಯ್ಕೆ ಇದು ಅಂತ ಅನಿಸುತ್ತೆ. ಸ್ವತಃ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಒಪ್ಕೊಂಡಿದ್ದಾರೆ ಹಗರಣ ನಡೆದಿದ್ದು ಹೌದು ಅಂತೇಳಿ. ಅದರ ಮೊತ್ತ ವ್ಯತ್ಯಾಸ ಇದೆ ಅಂತ ಹೇಳಿ ಅವರು ಹೇಳಿದ್ದಾರೆ ವಿನಃ ಹಗರಣ ನಡೀಲಿಲ್ಲ ಅಂತ ಹೇಳಲಿಲ್ಲ. ಹಗರಣದ ಹಿನ್ನೆಲೆಯಲ್ಲಿ ಇರತಕ್ಕಂಥ ಈ ವ್ಯಕ್ತಿ ಇವ್ರ ಮೇಲೆ ಇನ್ನೂ ಕೇಸ್ ನಡೀತಾ ಇದ್ದಾಗಲೇ ಪುನಃ ಹರಿಬರಿನಲ್ಲಿ ಕ್ಯಾಬಿನೆಟ್ಗೆ ಸೇರಿಸ್ಕೊಂಡಿದ್ದಾರೆ. ಏನು ಹಿನ್ನೆಲೆ ಇದಕ್ಕೆ? ಹಾಗಾಗಿ ನಮ್ಮ ಜಿಲ್ಲೆಯ ಚಂದ್ರಶೇಖರ್ ಇದೇ ಹಗರಣದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗಿದ್ದಾನೆ. ಅವ್ರ ಕುಟುಂಬ ಇವತ್ತು ಕಣ್ಣೀರು ಹಾಕ್ತಾ ಇದೆ. ಇಂಥದ್ರಲ್ಲಿ ಅದು ನೆನಪುಗಳು ಹಸಿರಾಗಿರುವಾಗಲೇ ಕರ್ನಾಟಕ ಕ್ಯಾಬಿನೆಟ್ಗೆ ತಗೊಂಡಿದ್ದಾರೆ. ಅದನ್ನು ನಾನು ಖಂಡಿಸ್ತೇನೆ. ತಕ್ಷಣ ಅವರನ್ನ ಕ್ಯಾಬಿನೆಟ್ಟಿಂದ ಕೈ ಬಿಡಬೇಕು, ಒಂದು ನೈತಿಕತೆಯನ್ನು ಪ್ರದರ್ಶನ ಮಾಡಬೇಕು ಡಿ ಕೆ ಶಿವಕುಮಾರ್ ಅವರು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯಿಸ್ತೇನೆ.